ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಬರಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದು ಕನ್ನಡದ ನಟಿಯರು ಒಂದು ಹೋರಾಟವನ್ನು ಮಾಡಿದ್ರು. CMಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲಿ ಒಬ್ಬರು ನಟಿ ಜಯಮಾಲ್ ಅವರು ಅವ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ. ಸೊ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ. ಮೇಡಮ್, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಗಲೇಬೇಕು ಅಂತ ನೀವೊಂದು CM ಅವರಿಗೆ ಮನವಿ ಮಾಡಿದ್ರಿ. ಸೊ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದೀರಾ. ಇವತ್ತೆಷ್ಟು ಖುಷಿಯಾಗುತ್ತೆ ಅಂತ? ತುಂಬ ಖುಷಿಯಾಗುತ್ತೆ ರೀ. ಯಾಕೆಂದರೆ ಆ ಪ್ರಶಸ್ತಿಗೆ, ಕರ್ನಾಟಕ ರತ್ನ ಪ್ರಶಸ್ತಿಗೆ ಅವರಿಬ್ಬರೂ ಕೂಡ ಆ ಪ್ರಶಸ್ತಿಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗುತ್ತೆ. ಇಬ್ಬರಿಗೂ ಪ್ರಶಸ್ತಿಯನ್ನು ನೀಡಿದ್ರು, ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಹಾಗೂ ನಮ್ಮ ಪಿ ಸರೋಜಾದೇವಿ ಶ್ರೀಹರ್ಷ ಅವರಿಗೆ. ಇಬ್ಬರಿಗೂ ಕರ್ನಾಟಕ ರತ್ನವನ್ನು ನೀಡಿ ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರೋದ್ಯಮಕ್ಕೆ ನಾವೆಲ್ಲರೂ ಸಂಭ್ರಮಿಸ್ಕೊಳ್ಳುವಂಥ ಒಂದು ಸಂದರ್ಭವನ್ನು ತಂದು ನೀಡಿದ್ರು. ತುಂಬ ಸಂತೋಷ ಆಗ್ತಿದೆ. ಮೇಡಮ್, ನೀವಾಗಿರ್ಬೋದು, ತಾರಾಮ್ ಆಗಿರ್ಬೋದು, ಅಥವಾ ಶ್ರುತಿ ಮೇಡಮ್ ಆಗಿರ್ಬೋದು, ಅದೇ ರೀತಿ ಮಾಳವಿಕಾ ಅವಿನಾಶ್ ಅವರ, ಇವರೆಲ್ಲ ವಿಷ್ಣು ಸರ್ನ ತುಂಬ ಹತ್ತಿರದಿಂದ ನೋಡಿದಂಥ ನಟಿಯರು. ನೀವು ಆವಾಗಿನ ಕಾಲದ ಹಿಟ್ ಹೀರೋಯಿನ್ಗಳು ನೀವೆಲ್ಲ. ಸೊ ನಿಮ್ಮ ಒಡನಾಟ ಹೆಂಗಿತ್ತು ವಿಷ್ಣು ಸರ್ ಜೊತೆಗೆ? ಅವರು ಹೇಳಿದಂಥ ಮಾತುಗಳು ಯಾವುದಾದ್ರೂ ನೆನಪಿದೆಯಾ ಅಂತ? ವಿಷ್ಣುವರ್ಧನ್ನು, ನಾನಂತೂ ವಿಷ್ಣುವರ್ಧನ್ ಅವರನ್ನು 1974ನೇ ಇಸ್ವಿಯಿಂದ ಬಲ್ಲೆ. ಓಕೆ, ಬುಧಯ್ಯನ ಮಗ ಅಯ್ಯೋ. ಅದಾದ ನಂತರ ನಾನು ಅವ್ರ ಜೊತೆಯಲ್ಲಿ ಒಂದು 5-6 ಸಿನಿಮಾಗಳನ್ನು ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಅವ್ರು ನಮಗೊಂದು ಕುಟುಂಬಕ್ಕೊಂದು ಹತ್ತಿರ ಇದ್ದರು. ತುಂಬ ಒಳ್ಳೆಯ ಮನುಷ್ಯ ಅಮ್ಮ. ಎಷ್ಟೊಂದು ಸಿನಿಮಾಗಳು, ಒಳ್ಳೆ ನಡತೆ ಇತ್ತು. ಖುಷಿಯಾಗುತ್ತೆ ಇವತ್ತಿಗೂ ನೆನೆಸ್ಕೊಂಡ್ರೆ. ನಂಗೆ ಬೇಜಾರು ಯಾವಾಗಲೂ ಆಗೋದು ಅಂದರೆ, ನಾನು ಅಧ್ಯಕ್ಷೆ ಆದಾಗ ಅವ್ರ ಮನೆಗೆ ಕರೆಸಿ ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರು. ತುಂಬ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೋಬೇಕು ಜಯಮಾಲ, ಪಾಲಿಸಿ ಬಗ್ಗೆ ತುಂಬ. ಮಹಾರಾಷ್ಟ್ರ ತೆಗೆದುಕೊಂಡಂಥ ಕೆಲವು ಇದನ್ನು ಪಾಲಿಸಿಯನ್ನು ನಮ್ಮಲ್ಲೂ ಕೂಡ ಅಡಾಪ್ಟ್ ಮಾಡ್ಕೋಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳೋರು. ಅವರು ಸಾಯೋಕ್ಕೊಂದು 3 ದಿವಸ ಇಲ್ಲ, ಹಿಂದಿನ ದಿನ ಐ ಥಿಂಕ್ 29ಕ್ಕೆ ಅಶ್ವಥ್ ಹೋದರು ಅನಿಸುತ್ತೆ. ಅವರು ನಿಮ್ಮನ್ನೊಂದ್ಸಲ ನಾನು ಮಾತಾಡಿಸ್ಬೇಕು ಬನ್ನಿ ಅಂತ ಹೇಳಿದ್ರು ರೀ. ನಾವು ಹೋಗೋಕ್ಕೆ ಆಗಲಿಲ್ಲ ರೀ. ನಾನು ನಿಜವಾಗ್ಲೂ ಭಾಳ ಪಶ್ಚಾತ್ತಾಪ ಪಡ್ತೀನಿ. ಅವ್ರು ಕರೆದ್ರು ಬಾಯಿ ತುಂಬ, ಬನ್ನಿ ಜಯಮಾಲ್ ಅವರೇ, ನಿಮ್ಮ ಹತ್ರ ಮಾತಾಡೋಣ, ಮೈಸೂರಿಗೆ ಬನ್ನಿ. ಅವ್ರು ಮೈಸೂರಿನಲ್ಲಿದ್ದರು, ಮಾತಾಡೋಕ್ಕಾಗಲಿಲ್ಲ. ತುಂಬ ಒಳ್ಳೆ ಜೀವ ರೀ, ತುಂಬ ಒಳ್ಳೆ ಕಲಾವಿದರು. ಅವರಿಗೆ ಸಿನಿಮಾ ಬಗ್ಗೆ ಪ್ಯಾಷನ್ ಇತ್ತು. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಪ್ಯಾನ್ ಇಂಡಿಯಾ ಅಂತ ಇವತ್ತು ಮಾತಾಡ್ಕೋತಿದ್ದಾರೆ. ಆವತ್ತಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ಹೀರೋಗಳವರು. ಎಲ್ಲ ಭಾಷಾ ಚಿತ್ರಗಳಲ್ಲಿ ನಟಿಸಿದ್ರು. ಎಲ್ಲರೂ ಅವರಿಗೆ ವಿಶ್ವಾಸಿಗರಿದ್ದರು. ಯಾವುದೇ ಸಭೆ ಸಮಾರಂಭ, ಅದು ತಮಿಳ್ನಾಡಲ್ಲಿರಲಿ ಅಥವಾ ಬೇರೆ ರಾಜ್ಯಗಳಲ್ಲಿರಲಿ, ಅವರನ್ನು ಅದೆಷ್ಟು ಪ್ರೀತಿಯಿಂದ ಆಪ್ತತೆಯಿಂದ ಬಂದು ಅಲ್ಲಿರ್ತಕ್ಕಂಥ ಮಹಾನ್ ಕಲಾವಿದರು, ದೊಡ್ಡ ದೊಡ್ಡ ನಟರುಗಳು ಪ್ರೀತಿಯಿಂದ ಮಾತಾಡಿಸೋರು. ಒಂದು ಒಳ್ಳೆ ರ್ಯಾಪು ಇಟ್ಕೊಂಡಿದ್ರು. ಇಲ್ಲೂ ಅಷ್ಟೇ ತುಂಬ ಒಂಥರ ಕನಸುಗಾರ. ಒಳ್ಳೆ ಸಿನಿಮಾ ಅಂದರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗಬೇಕು ಅಂತ. ಹಾಗೆಯೇ ಬಿ ಸರೋಜಾದೇವಿಯವ್ರನ್ನ ತಗೊಳ್ಳಿ ನೀವು. ಬಿ ಸರೋಜಾದೇವಿಯವರು 50ರ ದಶಕದಲ್ಲಿ ಬಂದವರು. 50ರ ದಶಕದಲ್ಲಿ ಬಂದು ಏನ್ರಿ ಎಂಟಂಥ ಮಹಾನ್ ಕಲಾವಿದರ ಜೊತೆಯಲ್ಲಿ, ಎಷ್ಟು ದೊಡ್ಡ ದೊಡ್ಡ ನಟರ ಜೊತೆಯಲ್ಲಿ ಅವರು ಸಿನಿಮಾಗಳೆಲ್ಲವೂ ಸಿಲ್ವರ್ ಜುಬ್ಲಿ ವರ್ಷಾನ್ಗಟ್ಟಲೆ ಓಡಿದ ಸಿನಿಮಾಗಳು, ಅದು ಎಲ್ಲ ಭಾಷೆಗಳಲ್ಲಿ. ಅಂಥವರಿಗೆ ಇವತ್ತಿನ ದಿನ, ಇವತ್ತು ಸರ್ಕಾರ ನಾವು ಮನವಿ ಮಾಡಿದಾಗ ಮಾಳವಿಕಾ ಅವರು, ಶ್ರುತಿಯವರು, ನಾವು 3 ಜನನೂ ಹೋಗಿ ಕೇಳಿದಾಗ ಎಷ್ಟು ಆಪ್ತತೆಯಿಂದ, ಹೌದು ಅವ್ರಿಗೆ ಕೊಡಬೇಕಿತ್ತು, ಭಾಳ ಲೇಟಾಯಿತು, ಯಾಕೆ ಲೇಟಾಯಿತು ಅಂತ ಒಂದು ವಿಮರ್ಶೆಯನ್ನು ಮಾಡಿಕೊಂಡು ತಕ್ಷಣವೇ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಇದನ್ನು ನಾವು ಖಂಡಿತ ಮಾಡ್ತೀವಿ ಅನ್ನುವಂಥ ಒಂದು ವಿಶ್ವಾಸ. ಯಾಕೆಂದರೆ ಕಲಾವಿದರನ್ನು ಪುರಸ್ಕರಿಸೋದು ಮತ್ತು ಅವ್ರಿಗೆ ಗೌರವಿಸುವಂಥದ್ದು
ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಖಂಡಿತವಾಗ್ಲೂ ಗೊತ್ತು. ಸೊ ಅದರಿಂದ ಇಡೀ ಕ್ಯಾಬಿನೆಟ್ಟಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಣ್ಣವರಿಗೆ ಆದಮೇಲೆ ವಿಷ್ಣು ಸರ್ಗೆ ಸಿಗಬೇಕು ಅಂತ ಅವಾಗಿಂದ ಒತ್ತಾಯ ಕೇಳಿ ಬರ್ತಾ ಇತ್ತು. ಅಣ್ಣವ್ರು ಆದಮೇಲೆ ಇತ್ತೀಚೆಗೆ ಅಪ್ಪು ಸರ್ಗೆ ಕೂಡ ಸಿಕ್ಕಿತ್ತು. ಅದಾದಮೇಲೆ ಈಗ ವಿಷ್ಣು ಸರಿಗೆ. ಸೊ ಒಬ್ಬ ಮೇರು ನಟನಿಗೆ ಇಷ್ಟು ಲೇಟು ಸಿಕ್ಕಿರೋದು ಒಂದು ಕಡೆ ಬೇಸರ ಅನಿಸ್ತಾ ಇಲ್ವಾ ನಿಮಗೆ ಅಂತ? ಇಲ್ಲಮ್ಮ, ನನಗೆ ಯಾವುದು ಬೇಸರ ಅನಿಸಲ್ಲ. ಕಾರಣ ಹೇಳ್ತೀನಿ ಕೇಳಿ. ಕರ್ನಾಟಕ ರತ್ನ ಕೊಡಲೇಬೇಕು ಅಂತ ಹಠ ಹಿಡಿದು ಕೇಳಿದ್ದಿದ್ರೆ ಯಾಕೆ ಸಿಗ್ತಿರ್ಲಿಲ್ಲ? ಸಿಕ್ತಿತ್ತಲ್ವ? ಸೊ ಸಮಯ ಈ ಸಲ ಕೇಳಿದ್ದಾರೆ ಎಲ್ಲರೂ. ಸೊ ಸರ್ಕಾರ ಮನ್ಸಿದೆ ಅಷ್ಟೇ. ಮೇಡಮ್, ನಿಮಗೆ ಅವ್ರ ಜೊತೆ ಸಿನಿಮಾ ಮಾಡಿರೋದ್ರಿಂದ ಸೆಟ್ಟಲ್ಲೆಲ್ಲ ಹೆಂಗಿರ್ತಾ ಇದ್ರು ವಿಷ್ಣು ಸರು? ಸೊ ಅವರ ಒಂದು ಗುಣ ತುಂಬ ಇಷ್ಟ ನಿಮಗೆ ಅಂದರೆ ಏನು ಅಂತ? ಈಗ ವಿಷ್ಣು ಅವರು ಸೀರಿಯಸ್ ಆಗಿರೋರು ಯಾವಾಗಲೂ. ಈಗ ರಾಜ್ಕುಮಾರ್ ಅವ್ರಿಗೆ ಒಂದು ಸೆನ್ಸ್ ಆಫ್ ಹ್ಯೂಮರು, ಸರಳತೆ ಅವರ ಸೆಟ್ಟಲ್ಲಿ ಅದು ಇದ್ದರೆ, ಇವರು ಒಂದು ಸೆಟ್ಟಲ್ಲಿದ್ದಾಗ ಭಾಳ ಗಂಭೀರವಾಗಿರೋ. ಈಗ ಅಂಬರೀಷ್ ಅವರಂದರೆ ಅವರು 9 ಗಂಟೆ ಇದಂತಂದರೆ ಅವ್ರು 12 ಗಂಟೆಗೆ ಬರೋರಲ್ಲ. ಬಟ್ ಆದರೆ ಬರುವಾಗಲೇ ಎಲ್ಲರನ್ನೂ ನಗಿಸ್ಬಿಡೋರು. ಅವ್ರಿಗೂ ಕೂಡ ಒಂಥರ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇತ್ತು. ಎಂಥವ್ರನ್ನೂ ಕೂಡ ಮರಳು ಮಾಡಿಬಿಟ್ಟು ಬಂದು ತಾನೇನು ಮಾಡೇ ಇಲ್ಲ ಅನ್ನೋ ಥರದಲ್ಲಿ ಕೂತ್ಕೊಂಡ್ಬಿಡೋರು. ಅದೇ ಥರ ವಿಷ್ಣುವರ್ಧನ್ ಅವರು ಹಾಗಲ್ಲ. ವಿಷ್ಣುವರ್ಧನ್ ಅವರು ಕೆಲಸ, ಸಮಯ ಮತ್ತು ಟೈಮನ್ನಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋರು. ಮತ್ತು ಆ ಪಾತ್ರಕ್ಕೆ ಅದ್ರ ಬಗ್ಗೆ ಅವರೇ ಒಂದು ಕೂತ್ಕೊಂಡು ಚರ್ಚೆಗಳು ಮಾಡಿ, ಹಾಡುಗಳಾಗಲಿ ಎಲ್ಲದ್ರ ಬಗ್ಗೆನೂ ಕೂಡ ಗಮನ ಹರಿಸುವಂಥದ್ದು. ಆವತ್ತಿನ ದಿನ ಯಾವ ರೀತಿಯಾಗಿತ್ತು, ಗಂಭೀರವಾಗಿ ಸಿನಿಮಾನ ತೆಗೆದುಕೊಂಡು ಹೋಗುವಷ್ಟು ಶಕ್ತಿ ಅವರಲ್ಲಿತ್ತು. ಮೇಡಮ್, ಇದನ್ನು ಬಿಟ್ಟು ಇವತ್ತಿನಿಂದ 200 ರೂಪಾಯಿ ಎಲ್ಲ ಚಿತ್ರಮಂದಿರಗಳಲ್ಲಿ ಕಡ್ಡಾಯ ಅನ್ನುವಂಥ ಒಂದು ರೂಲ್ಸ್ ಬಂದಿದೆ, ಆದೇಶ ಹೊರಡಿಸಾಗಿದೆ. ಅದು ಈ ವರ್ಷ ಸರ್ಕಾರನೇ ನಡೆಸಿರುವಂಥದ್ದು. ಎಲ್ಲೋ ಒಂದು ಕಡೆ ಸಿನಿ ಪ್ರೇಮಿಗಳಿಗೆ ಇದು ಖುಷಿಯ ವಿಚಾರ. ನನಗಂತೂ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನಂತೂ ಸಲ್ಯೂಟ್ ಹೊಡಿತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಚಿತ್ರರಂಗದ ಒಳಗಡೆ ಪ್ರತಿಯೊಬ್ಬರು ಬರಬೇಕು. ಇವತ್ತು ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಸಿನಿಮಾ ನೋಡಬೇಕು ಅನ್ನುವಂಥ ಒಂದು ಆಸೆ ಇದ್ದಾಗ ಯಾಕೆ ಸಿನಿಮಾಗೆ ಥಿಯೇಟ್ರಿಗೆ ಬರಲ್ಲ ಜನ? ಥಿಯೇಟ್ರಿಗೆ ಬರೋಂಗೆ ಮಾಡಬೇಕು. ಇವತ್ತು ನೋಡಿ ಎಷ್ಟೆಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಈಗ ನನಗೆ ಕೇಳ್ತಿದ್ದಾರೆ ಸೂ ಫ್ರಮ್ ಸೋ, ಮತ್ತು ಈಗ ಏಳುಮಲೆ ತುಂಬ ಚೆನ್ನಾಗಿದೆ ಅಂತೆ. ನಮಗೆ ಖುಷಿಯಾಗುತ್ತಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಬರೋ ಸಿನಿಮಾ, ನಮ್ಮ ಮಕ್ಕಳು ಹೊಸಬರು ಬರ್ತಿದ್ದಾರೆ, ಅವರೆಲ್ಲ ಆ ಸಿನಿಮಾಗಳು ಗೆಲ್ತು ಅಂದರೆ ಇಂಡಸ್ಟ್ರಿಗೆ ಒಳ್ಳೆಯದಾಗತ್ತೆ. ಸೊ ಖುಷಿಯಾಗುತ್ತೆ. ಮೇಡಮ್, 200 ರೂಪಾಯಿಯನ್ನು ಚಿತ್ರಮಂದಿರಗಳಲ್ಲಿ ಕಡ್ಡಾಯ ಮಾಡಿದ್ದಾರೆ, ಅದು ಒಂದು ಒಳ್ಳೆ ವಿಚಾರ. ಬಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ಗಳಿಗಿಂತ ಅಲ್ಲಿ ತಿನ್ನುವಂಥ ಪದಾರ್ಥಗಳಿಗೆ ಜಾಸ್ತಿ ರೇಟು. ಪಾಪ್ಕಾರ್ನ್ ಆಗಿರ್ಬೋದು, ಇದರ ಬಗ್ಗೆನೂ ಒಂದು ಸ್ವಲ್ಪ ಗಮನ ಹರಿಸಿದರೆ ಪ್ರೇಕ್ಷಕರು ಇನ್ನಷ್ಟು ಬರಬಹುದು ಅನ್ನುವಂಥ ಒಂದು ಮಾತು. ಇದ್ರ ಬಗ್ಗೆ ನಾನು ಇನ್ಯಾವತ್ತಾದರೂ ಮಾತಾಡ್ತೀನಿ. ಯಾಕೆಂದರೆ ಇದರ ಬಗ್ಗೆ ನಾವು ಚರ್ಚೆಗಳನ್ನು ಬೇಕಾದಷ್ಟು ಮಾಡಿದ್ದೀವಿ. ಈಗ 200 ರೂಪಾಯಿ ಇದೆಯಲ್ಲ, ಇದರಿಂದ ಚಿತ್ರಮಂದಿರ ಭರ್ತಿ ಆಗುತ್ತೆ, ಆ ನಂಬಿಕೆ ನನಗಿದೆ. ಚಿತ್ರಮಂದಿರಕ್ಕೆ ಜನ ಬರ್ತಾರೆ. ಆ ಚಿತ್ರಮಂದಿರ ಭರ್ತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೇನೇ ಕೇಳಿದ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ಅದರಿಂದ ಈಗ ಈ ಶಾಕು ಉದ್ಯಮಕ್ಕೆ ಓಕೆ ಅವ್ರಿಗೆ ಇಲ್ಲಿ ಈಗ 200 ರೂಪೀಸ್ ಭಾಳ ಖುಷಿ ಆಯ್ತು ರೀ. ಈಗ ನೋಡಿ ಬೇರೆ ಚಿತ್ರಮಂದಿರಗಳು ಅಂದರೆ ಸ್ಟೇಟಲ್ಲಿ ತಮಿಳ್ನಾಡಲ್ಲಿ ನೋಡಿ ಎಲ್ಲ ಎಷ್ಟಿದೆ ಇವತ್ತು, ಎಷ್ಟು ಜನ ಬರ್ತಾರೆ, ಅದು ಸಂತೋಷ ಕೊಡುತ್ತೆ. ಕೊನೆಯದಾಗಿ ವಿಷ್ಣು ಸರ್ದು ನಾಡ್ದು ಬರ್ಡೇ ಸೆಪ್ಟೆಂಬರ್ 18ಕ್ಕೆ. ಬಟ್ ಒಂದು ಬೇಸರ ಅಭಿಮಾನಿಗಳಿಗೆ, ಸಮಾಧಿ ಸ್ಥಳದಲ್ಲಿ ಇದ್ದಂತಹ ಸಮಾಧಿನ ನೆಲಸಮ ಮಾಡಿದ್ರು ರಾತ್ರೋರಾತ್ರಿ ಮಧ್ಯರಾತ್ರಿ ಆಗಸ್ಟ್ 8ಕ್ಕೆ ಅಂತ. ಸೊ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ನಮಗೆ ಅಲ್ಲೇ ಬೇಕು ಅನ್ನುವಂಥ ಒಂದು ಪಟ್ಟು ಕೂಡ ಆಗುತ್ತಾ ಅಲ್ಲಿ ಮತ್ತೊಮ್ಮೆ ಸಮಾಧಿ? ನಿಮ್ಮ ಪ್ರಕಾರ ಸರ್ಕಾರ ಇದೆ, ಈಗ 2 ಖುಷಿ ಕೊಟ್ಟಿದ್ದಾರೆ, ಈ ಒಂದು ಖುಷಿ ವಿಚಾರನೂ ಕೊಡ್ತಾರಾ ಹೇಗೆ ಅಂತ? ನನಗೆ ಈ ವಿಚಾರವಾಗಿ ಏನೂ ಗೊತ್ತಿಲ್ಲಮ್ಮ. ಕಾರಣ ಏನಂದರೆ ನಾನು ಬರೀ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಈ ಪತ್ರಿಕೆಗಳಲ್ಲಿ ನೋಡುವಾಗ ಅದು ಇದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ. ಫಾರೆಸ್ಟ್ ಲ್ಯಾಂಡ್ ಅಂದರೆ
ಅದು ಎಷ್ಟಕ್ಕೆ ಕೊಡೋಕ್ಕೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಕೊಡ್ಲಿಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆಮೇಲೆ ಕೋರ್ಟು ಅದಕ್ಕೆ ಆದೇಶ ಕೊಟ್ಟು ಅದನ್ನು ಇದು ಮಾಡಿದ್ದಾರೆ. ಸೊ ಅದು ನನಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ. ಇದು ನೀವು ದಯವಿಟ್ಟು ಈ ಪ್ರಶ್ನೆಯನ್ನು ಭಾರತೀಯವ್ರನ್ನೇ ಕೇಳಬೇಕು, ನಂಗೆ ಗೊತ್ತಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ರತ್ನ ವಿಷ್ಣು ಸರ್ಗೆ ಸಿಗಲೇಬೇಕು ಅನ್ನೋ ಹೋರಾಟದಲ್ಲಿ ಕೊನೆಗೂ ಜಯ ಸಿಕ್ಕಾಗಿದೆ. ಸೊ ನವೆಂಬರಲ್ಲಿ ಆ ಒಂದು ಕರ್ನಾಟಕ ರತ್ನ ವಿಷ್ಣು ಸರ್ ಕೈ ಸೇರುತ್ತೆ. ಸೊ ಅದೇ ಖುಷಿಯಲ್ಲಿ ಇಡೀ ಅಭಿಮಾನಿಗಳು ಕೂಡ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೈನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.